ಹರೇ ರಾಮ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ತಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ರಾಮಾಶ್ರಮದ ಅಂತಶ್ಚೈತನ್ಯ, ನಮ್ಮೆಲ್ಲರ ಅಂತರಾತ್ಮ ಪ್ರಭು ಶ್ರೀರಾಮನ ದಿವ್ಯ ಚರಣ ಸನ್ನಿಧಿಯಲ್ಲಿ ಚಾತುರ್ಮಾಸ್ಯದ ಈ ದಿನದ ಶುಭ ಸಮಯದಲ್ಲಿ ನಿಮ್ಮೆಲ್ಲರೊಡಗೂಡಿ ನಾವು ಮಾಡುವ ಕೋಟಿ ಪ್ರಣಾಮಗಳು. ಈ ದಿನದ ಸರ್ವ ಸೇವೆಯನ್ನು ಮಾಡಿದ ಕೆ.ಟಿ. ಶ್ರೀರಾಮ ಮತ್ತು ಕುಟುಂಬದವರು, ಅವರ ಸೇವೆಯನ್ನು ಸ್ವೀಕರಿಸುವಾಗ ನಮಗೆ ನೆನಪಾಗುವುದು ಕೆ.ಟಿ. ಭಟ್ಟರದ್ದು. ಇವತ್ತು ನಮ್ಮ ಮಧ್ಯೆ ಅವರಿಲ್ಲ, ಆದರೆ ಮಾಣಿಮಠ ಇದೆ. ಮಾಣಿಮಠ ಕೆ.ಟಿ. ಭಟ್ಟರ ಸೇವೆಯ ಪ್ರತೀಕವಾಗಿ ಶಾಶ್ವತವಾಗಿ ಸಮಾಜದ ಮಧ್ಯೆ ಇರ್ತದೆ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳ್ತಾರೆ. ಅದು ಹೌದು ಅಂತಾದರೆ ಮಾಣಿಮಠ ಒಂದು ಸ್ಥಾವರ. ಅದನ್ನು ಕಟ್ಟಿದವರು ಕೆ.ಟಿ. ಭಟ್ಟರಂಥ ಅನೇಕ ಜಂಗಮರು ಸೇರಿ ಅದನ್ನು ನಿರ್ಮಾಣ ಮಾಡಿದರು, ಕಟ್ಟಿದರು. ಹಾಗಾಗಿ ಜಂಗಮಕ್ಕೆ ಅಳಿವಿಲ್ಲ ಅಂತ, ಕೆ.ಟಿ. ಭಟ್ಟರಂಥವರಿಗೆ ಅಳಿವಿಲ್ಲ, ನಾಶವಿಲ್ಲ. ಅವರ ಸೇವೆಯನ್ನು ಅಂತರಾಳದಿಂದ ಸ್ಮರಿಸ್ತಾ ಆ ಕುಟುಂಬ ಕೂಡ ಅಂಥದೇ ಬಗೆಯ ಸೇವಕರನ್ನು ಕೂಡಿರ್ತಕ್ಕಂಥ ಕುಟುಂಬ. ಅವರನ್ನು ಮನಸಾರೆ 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 ಹಾರೈಸ್ತೇವೆ. ನಿಮ್ಮಿಂದ ತುಂಬ ತುಂಬ ಗುರುಸೇವೆ ಇನ್ನೂ ನಡೆಯಲಿ ಮತ್ತು ನಿಮಗೆ ಗುರು ಭಗತ್ತು ತುಂಬ ಶುಭವನ್ನು, ಪರಮ ಶುಭವನ್ನು ನೀಡಲಿ, ನಿಮ್ಮನ್ನು ಸುಖವಾಗಿಡಲಿ, ನಮ್ಮ ಹಾರೈಕೆಯನ್ನು ಈ ಸಮಯದಲ್ಲಿ ಮಾಡ್ತೇವೆ. ಇಂದು ನಿತ್ಯ ಇಲ್ಲದ ಒಂದು ವಿಶಿಷ್ಟ ಕಾರ್ಯಕ್ರಮ ನೆರವೇರಿದೆ ಇಲ್ಲಿ. ಅದು ದಾಸೋಹ ಎಂಬ ಒಂದು ನವಚೇತನ ಚಾರಿಟಬಲ್ ಟ್ರಸ್ಟ್ನ ಕಡೆ ನಡೀತಾ ಇರ್ತಕ್ಕಂಥ ದಾಸೋಹ ಎನ್ನುವ ಒಂದು ಕಾರ್ಯಕ್ರಮ. ರಾಮಪ್ಪನವರು ಭಾಳ ಚೆನ್ನಾಗಿ ಹೇಳಿದರು. ನಾವು ಕೈಕಾಲು ಇರೋರು ಏನು ಮಾಡೋದಿಲ್ಲ, ಅದನ್ನು ಕೈಕಾಲು ತೊಂದರೆ ಇರುವಂಥವ್ರು, ಅಂದರೆ ಅಂಗಾಂಗಗಳಲ್ಲಿ ಊನತೆ ಇರುವಂಥವ್ರು, ಇರುವಂಥವ್ರು ಮಾಡ್ತಾ ಇದ್ದಾರೆ ಅಂತ ಅವರು ತುಂಬ ಚೆನ್ನಾಗಿ ಹೇಳಿದರು. ಮೊನ್ನೆ ತಾನೇ ಒಬ್ಬ ಒಂದು ಅಂಧ ಪ್ರತಿಭೆಗೆ ಇಲ್ಲಿ ಒಂದು ಛಾತ್ರ ಪುರಸ್ಕಾರ ಸಂತಿತ್ತು. ಆಕೆಗೆ ಕಣ್ಣಿಲ್ಲ, ಆದರೆ ಅವಳ ಎರಡು ಕಣ್ಣು ಯಾವುದು ಅಂದರೆ ಒಂದು ಗಾಯನ ಮತ್ತು ಇನ್ನೊಂದು ವಾದನ, ಕೊಳಲು. ಅದೆರಡು ಅವಳ ದೊಡ್ಡ ಪ್ರತಿಭೆ. ಹಾಗಾಗಿ ಅದೇ ಅವಳ ಕಣ್ಣು ಅಂತ ಮೊನ್ನೆ ತಾನೇ ನಾವು ಹೇಳಿದ್ದೆವು. ಇವತ್ತೇನು ಹೇಳೋದು, ಈ ಮಂಜುನಾಥ್ ಅವರನ್ನು ನೋಡಿದರೆ ಮತ್ತು ಅವರು ಮಾಡ್ತಾ ಇರೋ ಕೆಲಸ ನೋಡಿದರೆ ನಿಜವಾಗಿ ಎರಡು ಕೈ ಎರಡು ಕಾಲು ಇದ್ದವರಿಗೆ ನಾಚಿಕೆ ಆಗಬೇಕು ಅಂತ. ಅಷ್ಟು ದೊಡ್ಡ ಕೆಲಸ ಅವರು ಮಾಡ್ತಾ ಇದ್ದಾರೆ. 4,000 ಕುಟುಂಬಗಳಿಗೆ, 4,000 ವಿಶೇಷ ಚೇತನರಿಗೆ, ಅಂಗವಿಕಲ ಇರುವಂಥವರಿಗೆ ಅವರು ಅನ್ನ ತಲುಪಿಸ್ತಾ ಇದ್ದಾರೆ ಪ್ರತಿನಿತ್ಯ. ಅಂದರೆ ಎಂಥ ದೊಡ್ಡ ಪುಣ್ಯಾತ್ಮ ಇರಬೇಕು ಅಂತ ನಾವು ಅಂದ್ಕೊಳ್ತೇವೆ. ಅವರು ಇಲ್ಲಿಂದ ಏನೂ ತಗೊಂಡಿಲ್ಲ, ಅವರು ಆಶೀರ್ವಾದದ ಹೊರತು ಬೇರೆ ಏನೂ ತಗೊಂಡಿಲ್ಲ ಆ ಸಮಯದಲ್ಲಿ. ಮೊನ್ನೆ ಕೂಡ ಅವರು ಕೇವಲ ಆಶೀರ್ವಾದ ಒಂದನ್ನೇ ಬಯಸಿದರು. ಮತ್ತು ನಾವು ಇಲ್ಲಿ ಹತ್ತಿರ ಎಲ್ಲರೂ ನಮಗೆ ಬರಲಿಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೇ ಕಾರ್ಯಕ್ರಮ ಮಾಡ್ತೀನಿ ಅಂತ ಅವರು ಬಂದು ಹೇಳಿದರು. ಅಂತಹ ಮಂಜುನಾಥ್ ಮತ್ತು ಆ ಸಂಸ್ಥೆಗೆ ತುಂಬ ತುಂಬ ಶ್ರೇಯಸ್ಸನ್ನು ಹಾರೈಸ್ತೇವೆ.
ಈ ರವೀಂದ್ರ ಸಿಂಗ್ ಬಾಬು ಅಂಥವರು ಬೇಕಾಗ್ತದೆ. ಯಾಕೆಂದರೆ ಇಂಥವರು ಬೆಂಬಲಿಸಬೇಕು ಅಂತ. ಅಂಥ ಸಂಘಟನೆಗಳು, ಸಮೂಹ ಸಂಘಟನೆಗಳ ನಾಯಕರು ಅಂಥವ್ರ ಜೊತೆಗಿದ್ದಾಗ ಮಂಜುನಾಥ್ ಅಂಥವರಿಗೆ ಕೆಲಸ ಹೂವೆತ್ತಿದಾಗ ಆಗ್ತದೆ, ಸುಲಭ ಆಗ್ತದೆ. ಸಂತೋಷ. ನಿಮ್ಮ ಅಂದರೆ ಕಲೆಯ ಅಭಿಮಾನ ಕೇವಲ ಸಿನಿಮಾ ನೋಡೋದಕ್ಕೆ ಅಥವಾ ಸಿನಿಮಾದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸೀಮಿತ ಆಗಲಿಲ್ಲ. ಸಿನಿಮಾದಲ್ಲಿ ಬದುಕು ತುಂಬ ಸುಂದರವಾಗಿರ್ತದೆ, ಆದರೆ ನಿಜ ಜೀವನ ತುಂಬ ಕಷ್ಟ ಇರ್ತದೆ, ತುಂಬ ಕ್ರೂರವಾಗಿರ್ತದೆ. ನಿಜ ಜೀವನವನ್ನು ಸೊಬಗು ಮಾಡಲಿಕ್ಕೆ, ಸುಂದರ ಮಾಡಲಿಕ್ಕೆ ನೀವು ಶ್ರಮಿಸ್ತಾ ಇದ್ದೀರಿ. ನಿಮ್ಮನ್ನು ಕೂಡ ಮನಸಾರ ಹರಿಸ್ತೇವೆ. ರಾಮಪ್ಪನವರೇ, ಇವರ ಜೊತೆಗಿರಿ, ನೀವು ಇವರಿಗೆ ಒಂದು ಶಕ್ತಿ ಕೊಡಿ, ಇವರು ಇನ್ನೂ ಒಳ್ಳೆ ಕೆಲಸ ಮಾಡಲಿ. ಹಾಗಾಗಿ ರಾಮಪ್ಪನಂತ ಜೊತೆಗಿದ್ದರೆ ನಿಮಗೂ ಕೂಡ ಧೈರ್ಯ ಜಾಸ್ತಿ. ಅವ್ರ ಜೊತೆಗೆ ಕೇವಲ ಶಕ್ತಿ ಮಾತ್ರ ಅಲ್ಲ, ಶಕ್ತಿ ದೇವತೆ ಚೌಡೇಶ್ವರಿ ಅವ್ರ ಜೊತೆಗಿದ್ದಾಳೆ. ಹಾಗಾಗಿ ಅವಳ ಕರುಣೆಯಿಂದ ನಿಮ್ಮ ಕೆಲಸ ಸಾಂಗೋಪಾಂಗವಾಗಿ ನೆರವೇರಲಿ ಅಂತ ಆಶಿಸ್ತೇವೆ. ಮತ್ತು ನಿರೂಪಣೆ ಮಾಡುವ ಪುಟ್ಟ ಕೋಸು ಹೇಳಿದ ಹಾಗೆ, ಈ ನಮ್ಮ ರ್ಯಾಂಕ್ ಸರದ ಸತ್ಯಮೂರ್ತಿಗೆ ಎಷ್ಟು ರ್ಯಾಂಕ್ಗಳು ಆತನಿಗೆ ಬಂದಿದ್ದು. ಈ ಪ್ರತಿಭಾನ್ವೇಷಣ ಶಬ್ದಕ್ಕೆ ಹೆಚ್ಚು ಅರ್ಥ ಇಲ್ಲ ಅಂತ ಅನ್ನಿಸ್ತು ನಮಗೆ. ಯಾಕೆಂದರೆ ಅನ್ವೇಷಣ ಅಂದರೆ ಹುಡುಕುವುದು ಅಂತ, ಪ್ರತಿಭಾನ್ವೇಷಣ ಅಂದರೆ ಪ್ರತಿಭೆಯನ್ನು ಹುಡುಕೋದು ಅಂತ. ಈ ಹರಳುಗಳನ್ನ ಹುಡುಕಬೇಕು ಕಲ್ಲುಗಳ ಮಧ್ಯೆ ಅಂತಂದರೆ, ಆ ಹರಳುಗಳು ಹರಳಾಗದೆ ಬರೀ ಕಲ್ಲಾಗಿದ್ದರೆ ಹುಡುಕೋಕೆ ತುಂಬ ಕಷ್ಟ ಆಗುತ್ತೆ. ನಿಜವಾದ ಹರಳಾದರೆ ಅದು ಮಿರಿ ಮಿನುಗುತ್ತೆ. ಅದು ಅನ್ವೇಷಣೆ ಮಾಡೋ ಕೆಲಸವೇ ಇಲ್ಲ, ತನಗೆ ಕಾಣುತ್ತೆ. ಅಂಥ ಒಂದು ಪ್ರತಿಭೆ ಈ ಸತ್ಯಮೂರ್ತಿ. ಹಾಗಾಗಿ ಆತನಿಗೆ ಇನ್ನೂ ತುಂಬ ಶ್ರೇಯಸ್ಸನ್ನು ನಾವೆಲ್ಲ ಸೇರಿ ಹಾರೈಸೋಣ. ಬೆಳೆಯೋಕ್ಕೆ ತುಂಬ ಇದೆ, ಅವನು ತುಂಬ ಬೆಳೆಯಲಿ, ಗಣಿತದಲ್ಲಿ ಮತ್ತು ಇನ್ನಿತರ ಎಲ್ಲ ಪ್ರತಿಭೆಗಳೆಲ್ಲ ಆತ ತುಂಬ ಬೆಳ್ಕೊಳ್ಳುವಾಗಲಿ. ಮತ್ತು ಜೊತೆಯಲ್ಲಿ ಇನ್ನೊಂದು ಸಂಗತಿ ನೆನಪು ಮಾಡ್ತೇವೆ ನಿಮಗೆಲ್ಲರೂ ಕೂಡ. ಇಲ್ಲಿ ಪುನರ್ವಸು ಭವನ ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲಿ ಕುಳಿತುಕೊಂಡಿದ್ದೇವೋ ಸಭೆಗೋಸ್ಕರ, ಇಲ್ಲಿ ಒಂದು ಭವ್ಯ ಭವನ ನಿರ್ಮಾಣ ಆಗ್ತಾ ಇದೆ, ಪುನರ್ವಸು ಭವನ ನಿರ್ಮಾಣ ಆಗ್ತಾ ಇದೆ. ಅದು ನಮ್ಮೆಲ್ಲರ ಒಂದು ಹೆಮ್ಮೆಯ ಪ್ರತೀಕ, ಅದು ನಮ್ಮೆಲ್ಲರ ಅಭಿಮಾನದ ಪ್ರತೀಕ, ಸ್ವಾಭಿಮಾನದ ಪ್ರತೀಕ ಪುನರ್ವಸು ಭವನ. ಆ ಪುನರ್ವಸು ಭವನನ ಕಟ್ಟುವ ಶಿಲ್ಪಿಗಳಲ್ಲಿ ಇವರು ತಂದೆ ಒಬ್ಬ, ಮಹೇಶ್ ಕೆ. ಸುಮ್ಮನೆ ಒಬ್ಬ ಅಂದರೆ ಸಾಲದು, ಅದಕ್ಕೆ ಪೂರ್ಣ ಸಮಯ ಕೊಟ್ಟಿರ್ತಕ್ಕಂಥ ಒಬ್ಬ ಇಂಜಿನಿಯರ್. ಇವರ ತಂದೆ ಒಬ್ಬ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರು. ಆತನ ಸೇವೆ ಎಷ್ಟಿದೆ ಅಂದರೆ, ಬಹುಶಃ ಈ ಒಂದು ಸಭಾಭವನ ನಾವೇನು ಇಲ್ಲಿ ಕೂತ್ಕೊಂಡಿದ್ದೆ ನಾವು, ಮಹೇಶ್ ಇದರ ಸಭಾಭವನ ಆಗ್ತಿರ್ಲಿಲ್ಲ ಅಂತ. ಅತ್ಯಲ್ಪ ಕಾಲದಲ್ಲಿ, ಅಂದರೆ ಗಂಟೆ ಲೆಕ್ಕ ಅಂತ ಅನ್ಬೇಕು ನಾವು, ಒಂದಷ್ಟು ಕಡಿಮೆ ಕಾಲದಲ್ಲಿ ಈ ಒಂದು ಸಭಾಭವನವನ್ನು ಕಟ್ಟಿಕೊಟ್ಟಿದ್ದು ಮಹೇಶ. ಮತ್ತು ಇನ್ನೂ ಅನೇಕ ಕೌತುಕಗಳನ್ನು ಸಾಧ್ಯ ಮಾಡಿದ್ದು ಮಹೇಶ. ಅಂಥವನ ಸುಪುತ್ರ ಸತ್ಯಮೂರ್ತಿ. ಅಪ್ಪ ಮಾಡಿದ ಸೇವೆ ಮಗನ ರ್ಯಾಂಕ್ಗಳಲ್ಲಿ ಕಂಡು ಬರ್ತಾ ಇದೆ, ಅಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ತೇವೆ. ಈ ಕುಟುಂಬವನ್ನು ಮನಃಪೂರ್ವಕ ಹರಿಸ್ತೇವೆ. ಇನ್ನು ಮಹಾಭಾರತದ ಉಪಕಥೆಗಳ ಆಂಗ್ಲ ಆವೃತ್ತಿ ಇವತ್ತು ಲೋಕಾರ್ಪಣೆಗೊಂಡಿದೆ. ವೇಣುಗೋಪಾಲ್ ಅದನ್ನು ಇಂಗ್ಲೀಷಿಗೆ ಮಾಡಿರ್ತಾರೆ, ಯಾವಾಗಲೂ ಮಾಡೋರವರೇ ಮಟ್ಟದಲ್ಲಿ. ಇದನ್ನು ಜಗದೀಶ್ ಮತ್ತು ಸಂಗಡಿಗರು ರಚನೆ ಮಾಡಿರ್ತಕ್ಕಂಥ, ಅವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಈ ಕೃತಿಯ ಆಂಗ್ಲ ಅನುವಾದ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಮಹಾಭಾರತದ ಉಪಕಥೆಗಳು. ಅದು ಎಲ್ಲರ ಕೈ ಸೇರಲಿ ಮತ್ತು ಎಲ್ಲರ ಹೃದಯದಲ್ಲಿ ಒಂದು ದೀಪವನ್ನು ಹಚ್ಚಲಿ, ಅವರ ಹೃದಯವನ್ನು ಬೆಳಗಿಸಲಿ ಎನ್ನುವ ಒಂದು ಆಶಂಸೆಯನ್ನು ಮಾಡ್ತೇವೆ. ತುಂಬ ತುಂಬ ಸಂತೋಷ ಪಡ್ತೇವೆ. ಸಾಧಾರಣವಾಗಿ ಸಭೆಗಳು ತುಂಬಿರ್ತವೆ, ನಮ್ಮ ಸಭೆಗಳು ಯಾವಾಗಲೂ ಖಾಲಿ ಇರೋ ಅಡಿಕೆ ಇಲ್ಲ. ಆದರೆ ಇವತ್ತು ಯಾಕೆ ಖಾಲಿ ಇದೆ ಅಂದರೆ, ಅದು ಇನ್ನೊಂದು ಕಡೆ ತುಂಬಿದೆ ಅಂತ, ಬೇರೆ ಎಲ್ಲೋ ತುಂಬಿದೆ ಅಲ್ಲಿ ಅಂತ. ಈಗ ಇಲ್ಲಿ ಸೂರ್ಯ ಅಸ್ತ ಆದರೆ ಅದರ ಅರ್ಥ ಸೂರ್ಯ ಎಲ್ಲೂ ಇಲ್ಲ ಅಂತಲ್ಲ, ಭೂಮಿ ಇನ್ನೊಂದು ಪಾರ್ಶ್ವದಲ್ಲಿ ಸೂರ್ಯ ಉದಯಾಗಿದ್ದಾನೆ ಅಂತ, ಅದರ ಅರ್ಥ ಅಷ್ಟೇ ಅಂತ. ಮತ್ತು ಇನ್ನೊಂದು ಒಳ್ಳೆ ಸಂದೇಶ ಇದೆ ಅದರಲ್ಲಿ. ನೀವು ಗುರುಗಳ ಕೆಲಸ ಮಾಡಿ, ನೀವು ರಾಮನ ಕೆಲಸ ಮಾಡಿ, ಅದು ಮುಖ್ಯ. ಎದುರದ್ದೇ ಮಾಡಬೇಕು ಅಂತಲ್ಲ ಅಂತ, ಎಲ್ಲೋ ಮಾಡಿ ಅಂತ, ಎಲ್ಲ ಮರೆ ಕಾಯಿಯಾಗಿ ಸೇವೆ ಮಾಡಿ. ಇವತ್ತು ಅನೇಕರು ಈ ಸಭೆಯಿಂದ ಹೋದವರು ಹಾಗೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ, ಒಳ್ಳೆಯ ಕಾರ್ಯಕ್ಕೋಸ್ಕರವಾಗಿ ಇಲ್ಲಿಂದ ಹೋಗಿದ್ದಾರೆ. ಇನ್ನೊಂದು ಕಡೆ ಬೃಹತ್ ಕಾರ್ಯಕ್ರಮವನ್ನು ಅವರು ನೆರವೇರಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಶುಭ ಹಾರೈಸೋಣ. ಅದಕ್ಕೆ ಯಾಕೆ ಶುಭ ಹಾರೈಸೋಣ ಅಂದರೆ, ಅದು ನಮಗಾಗಿ ಅಲ್ಲ, ನಮ್ಮ ಹಾಗೆ ಇನ್ಯಾರಿಗೂ ಆಗೋದು ಬೇಡ ಅಂತ, ಅದಕ್ಕೋಸ್ಕರವಾಗಿ ಅಂತ. ಇಲ್ಲಿ ಏನಾಯಿತು ಆಯಿತು, ಇನ್ಯಾರಿಗೂ ಇಂತಹ ಉಪದ್ರವ ಮಾಡಬೇಡಿ ಅಂತ ಆ ಸಂದೇಶವನ್ನು ಕೊಡೋದಕ್ಕೆ ಅವರು ಇಲ್ಲಿಂದ ಹೋಗಿರುವಂಥದ್ದು. ಅವರಿಗೂ ಕೂಡ ನಾವು ಶ್ರೇಯಸ್ಸನ್ನು ಹಾರೈಸೋಣ. ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಿ. ಚಾತುರ್ಮಾಸದ ಈ ದಿನವನ್ನು ನೀವು ಶೋಭೆಗೊಳಿಸ್ತಾ ಇದ್ದೀರಿ, ಚೆಂದ ಕಾಣಿಸ್ತಾ ಇದ್ದೀರಿ. ಜೊತೆಯಲ್ಲಿ ಅದೊಂದು ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾದ್ದು, ಅನ್ನಪೂರ್ಣೆಯ ಕಾರ್ಯಕ್ರಮ. ಆ ಸ್ಪೆಷಲಿ ಡಿಸೇಬಲ್ಡ್ ಅಲ್ಲ, ಅವರು ಸ್ಪೆಷಲಿ ಏಬಲ್ಡ್ ಅಂತ.
ನಾವು ಹಾಗೆ ಸಕಾರಾತ್ಮಕವಾಗಿರಬೇಕು ಅಂತ. ಆ ವಿಶೇಷ ಚೇತನರ ವಿಶಿಷ್ಟ ಚೇತನ ಮಹಾಸಾಧನೆ ಇದೊಂದು ಅವ್ರ ಮೇಲೆ ನಾವು ದಯೆ ತೋರಿಸೋ ಕಾರ್ಯಕ್ರಮ ಅಲ್ಲ. ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತದೆ, ಪಾಪ ಅವರಿಗೆ ಕೈ ಇಲ್ಲ ಕಾಲಿಲ್ಲ, ಅವರಿಗೆ ಊಟ ತಲುಪಿಸ್ತಾರಂತೆ ಅಂತ ಸಿಂಪತಿ ದಯೆ ತೋರ್ಸೋಕ್ಕಿರೋ ಕಾರ್ಯಕ್ರಮ ಅಲ್ಲ, ಅವ್ರ ಬಗ್ಗೆ ಹೆಮ್ಮೆ ಪಡೋಂಥ ಕಾರ್ಯಕ್ರಮ ಅಂತ. ಹಾಗಿದ್ದೂ ಕೂಡ ಅವರು ಎಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಇಲ್ಲೇ ಒಂದು ಕಥೆ ನಾವು ಹೇಳಿದ್ದು ನಿಮ್ಗೆ ಪುನಃ ನೆನಪಿಸ್ತೇವೆ. ನಮಗೆ ಒಬ್ಬ ಯುವಕ ಬಡವ ಶ್ರೀಮಂತನ ಮಾತ್ರ ಸಾಲ ಕೇಳಕ್ಕೆ ಹೋಗ್ತಾನೆ. ಶ್ರೀಮಂತ ಹೇಳ್ತಾನೆ, ಏನಾದ್ರು ನಾವು ಅಡಿಬಿಟ್ಟುಕೊಳ್ಳದೆ ಸಾಲ ಕೊಡೋ ಪದ್ಧತಿ ಇಲ್ಲ, ಅಥವಾ ಏನಾದ್ರು ಮಾರಾಟಕ್ಕಿದ್ರೆ ಕೊಡು, ನಾನು ಅದನ್ನು ತೊಗೊಂಡು ನಿನಗೆ ಹಣ ಕೊಡ್ತೇನೆ. ಏನಿಲ್ಲ ಅಂತ. ಏನಿಲ್ವಾ, ಒಂದು ಕೆಲಸ ಮಾಡು, ನೀನು ಕೈ ಕೊಡು, ಒಂದು 5 ಲಕ್ಷ ಕೊಡ್ತೇನೆ ನಿನಗೆ ಅಂತ. ಆಗಲ್ಲ ಅಂದಂತೆ. ನನಗೆ ಆಘಾತ ಆಯ್ತು ಅವನಿಗೆ. ಇಲ್ವಾ, ಹಾಗಾದರೆ ಒಂದು ಮೂತ್ರಪಿಂಡ ಕೊಡು, ನೀನು ಒಂದು ಮೂತ್ರಪಿಂಡ ಕೊಟ್ಟರೆ 15 ಲಕ್ಷ ಕೊಡ್ತೇನೆ. ಇನ್ನೂ ಜೋರಾಗಿ ಹೇಳಿದಂತೆ, ಇವೆಲ್ಲ ಆಗೋದಿಲ್ರಿ ಅಂತ. ಅವನು 3ನೇ ಸತಿ ಕೇಳಿದಂತೆ, ಬೇಡ, ನಿನ್ನ 2 ಕಣ್ಣುಗಳನ್ನು ಕೊಟ್ಟುಬಿಡು, 1 ಕೋಟಿ ರೂಪಾಯಿ ಕೊಡ್ತೇನೆ ನಿನಗೆ. ಆ ಯುವಕರು ಎದ್ದು ನಿಂತಂತೆ, ಏನು ಮಾತಾಡ್ತೀರಿ, ಏನೋ ಒಂದು ಒಳ್ಳೆ ಮನುಷ್ಯರು ಸಾಲ ಕೊಡ್ತಾರೆ ಅನ್ನೋ ನಿರೀಕ್ಷೆ ಬಂದರೆ ಕೈ ಕಾಲು ಕಣ್ಣು ಕೇಳ್ತೀರ ಅಂತ ಜೋರು ಮಾಡಿದಂತೆ. ಅದಕ್ಕೆ ಆ ಶ್ರೀಮಂತ ಹೇಳಿದಂತೆ, ಇಲ್ಲ, ಇನ್ನು ನಾನು ಬಡವ ಅಂತ ಹೇಳಿದೆ, ನೀನು ನನ್ನ ಹತ್ರ ಏನಿಲ್ಲ ಅಂತ ಹೇಳಿದೆ, 1 ಕೋಟಿ ಕೊಟ್ಟರು ಕೊಡದೇ ಇರೋಂಥ ಕಣ್ಣಿದೆ ನಿನ್ನ ಹತ್ರ, 5 ಲಕ್ಷ 15 ಲಕ್ಷ ಕೊಟ್ಟರು ಕೊಡೋಕ್ಕೆ ಬರ್ದಿರೋ ಬೇರೆ ಅವಯವಗಳಿದಾವೆ ನಿನ್ನ ಹತ್ರ, ಒಟ್ಟು ನಿನ್ನ ಶರೀರ ಲೆಕ್ಕ ಹಾಕಿದರೆ ಬಹುಶಃ ನೀನು ಕೋಟಿ ರೂಪಾಯಿ ಬೆಲೆ ಬಾಳ್ತೀಯ ನೀನು ಅಂತ. ಎಷ್ಟೋ ಕೋಟಿ ರೂಪಾಯಿ ಬೆಲೆ ಬಾಳ್ತೀಯ ನೀನು. ಮತ್ತು ನೀನು ಯಾವಾಗ ಬಡವ, ಹೇಗೆ ಬಡವ ಅಂತ ನಂಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದಂತೆ ಆ ಶ್ರೀಮಂತ. ಬಡವನ ಕಣ್ಣು ತೆರೆಯಿತುವಾಗ ಅಂತ, ಕಂಡಿದ್ದು ಪ್ರಯೋಜನ ಇಲ್ಲ ಅಲ್ಲಿವರೆಗೂ ಕೂಡ. ಹೌದಲ್ಲ, ದೇವರು ಕೈಕಾಲು ಕೊಟ್ಟಿದ್ದಾನೆ, ಕಣ್ಣು ಮಗು ಕೊಟ್ಟಿದ್ದಾನೆ, ಮತ್ತೇನು ಕೊಡಬೇಕು? ದೇವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಕಾಲ ಕೇಳ್ತೀವಿ, ದೇವ್ರು ನಂಗೆ ಹಿಂಗೆ ಮಾಡ್ದ ಹಂಗೆ ಮಾಡ್ದ, ಇದು ಕೊಡಲಿಲ್ಲ ಅದು ಕೊಡಲಿಲ್ಲ ಅಂತ. ಆದರೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ಇದಕ್ಕೆ ಎಷ್ಟು ಬೆಲೆ ಅಂತ, ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಅಂತ. ಹಾಗಿರುವಾಗ ನೋಡಿ, ನಾವೇನು ಮಾಡ್ತಾ ಇದ್ದೇವೆ ಅದರಲ್ಲಿ ಇಟ್ಕೊಂಡು ಅಂತ, ಕೈಕಾಲು ಇಟ್ಕೊಂಡು ಏನು ಮಾಡ್ತಾ ಇದ್ದೇವೆ? ಏನೂ ಮಾಡ್ತಾ ಇಲ್ಲ. ಅದರಲ್ಲಿ ಒಂದು 3 ವರ್ಗ. ಕೆಲವರು ಏನೂ ಮಾಡದೇ ಇರೋರು, ಕೆಲವರು ಏನಾದ್ರು ಬೇಡದ್ದು ಮಾಡುವವರು, ಕೆಟ್ಟದ್ದು ಮಾಡುವವರು, ದೇವರು ಕೊಟ್ಟ ಕೈಕಾಲು ಕಣ್ಣು ಬುದ್ಧಿ ಬಳಸಿ ಯಾರಿಗಾರು ಪೀಡೆ ಕೊಡುವಂಥವ್ರು, ಕೆಲವರು ಮಾತ್ರ ಅದನ್ನು ಬಳಸಿ 4 ಜನಕ್ಕೆ ಉಪಕಾರ ಮಾಡುವಂಥವ್ರು ಅಂತ. ಇವರು ಏನು ಅಂದರೆ, ಅವರಿಗೆ ದೇವರು ಎಷ್ಟು ಇಟ್ಟಿದ್ದಾನೆ ಅವರಿಗೆ ಅಂಗಾಂಗಗಳನ್ನು, ಇಟ್ಟಷ್ಟನ್ನು ಇಟ್ಟುಕೊಂಡು ಅದರ ಮೂಲಕ 4 ಜನರಿಗೆ ಉಪಕಾರ ಮಾಡ್ತಾ ಇದ್ದಾರೆ. ಅವರು 4 ಜನರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಅವರನ್ನು ನಾವೆಲ್ಲ ಬೆಂಬಲಿಸೋಣ ಮತ್ತು ನಾವು ಕೈ ಜೋಡಿಸೋಣ. ದೇವರು ಕೊಟ್ಟ ಕೈ ಇದೆಯಲ್ಲ, ಕೈ ಜೋಡಿಸೋಣ, ಹೆಗಲಿಗೆ ಹೆಗಲನ್ನು ನಾವೆಲ್ಲ ಕೂಡ ಸೇರಿ ನೀಡೋಣ ಎನ್ನುವ ಒಂದು ಮಾತುಗಳನ್ನ ಹೇಳ್ತಾ, ಇಂದಿಲ್ಲಿ ಬಂದು ಸೇರಿದ ಸಮಸ್ತರಿಗೂ ಶುಭವನ್ನು ಹಾರೈಸ್ತೇವೆ. ಮತ್ತೊಮ್ಮೆ ಕೆ.ಟಿ. ಭಟ್ರನ್ನು ನೆನಪು ಮಾಡಿಕೊಂಡು ಆ ಕುಟುಂಬ, ಕೆ.ಟಿ. ಭಟ್ರ ಮುಂದಿನ ಏನು ಶಾಖೋಪಶಾಖೆಗಳು ಕವಲುಗಳೇನಿದೆ ಅವರೆಲ್ಲರಿಗೆ ನಿರಂತರವಾದ ಶ್ರೇಯಸ್ಸನ್ನು ಹಾರೈಸ್ತೇವೆ. ಎಲ್ಲರಿಗೂ ರಾಮನ ದಯೆ ಇರಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಅರ್ಪಣೆ ಆಗ್ತದೆ.